ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ಸಿನಿಮಾನ ಫ್ಯಾಷನ್ ಅಂದ್ಕೊಂಡಿರೋ ಜನಗಳ ಮಧ್ಯೆ ಸಿನಿಮಾನ ಪ್ಯಾಷನ್ ಅನ್ಕೊಂಡು ಬಂದಂಥ ನಿರ್ಮಾಪಕ ರಮೇಶ್ ರೆಡ್ಡಿ ಅವರು ಇಲ್ಲಿ ತನಕ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ. ಸೊ ಅವರು ಸಿನಿಮಾನ ಪಾಸು ಫೇಲ್ ಲೆಕ್ಕಾಚಾರದಲ್ಲಿ ಅಳೆಯುವಂಥದ್ದು. ಸೊ ಇಲ್ಲಿ ತನಕ ಜಸ್ಟ್ ಪಾಸ್ ಎಲ್ಲ ಆಗಿದ್ದಾರೆ. ಬಟ್ ಈಗ ಆಲ್ ಇಂಡಿಯಾ ರ್ಯಾಂಕಿಂಗಲ್ಲಿ ಬರುವಂಥ ಎಲ್ಲ ಸಾಧ್ಯತೆಗಳಿದೆ ಅಂಥದ್ದೊಂದು ಸಿನಿಮಾವನ್ನು ಮಾಡಿರುವಂಥದ್ದು 45 ಸಿನಿಮಾ. ಈಗ ಆಲ್ರೆಡಿ ಸಿನಿಮಾದ ಟ್ರೈಲರ್ ನೋಡಿದ್ರೆ. ಸೊ ಈ ಸಿನಿಮಾ ಮತ್ತು ಅವರ ವೈಯಕ್ತಿಕ ಜರ್ನಿ ಬಗ್ಗೆ ಒಂದಷ್ಟು ಮಾತಾಡ್ತಾ ಬನ್ನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಫಸ್ಟ್ ಪ್ರೇಕ್ಷಕರಿಗೆ ನಮಸ್ಕಾರ. ಥ್ಯಾಂಕ್ ಯು ಸರ್. ಸೊ ಇಲ್ಲಿ ತನಕ ಬೆಂಗಳೂರಿಂದ ಜರ್ನಿ ಸ್ಟಾರ್ಟ್ ಆಗಿತ್ತು. ಈಗ ಬೆಂಗಳೂರಿಂದ ಶುರುವಾದ ಜರ್ನಿ ಮುಂಬೈ ತನಕ ತಲುಪಿದೆ. ಸೊ ಇದಕ್ಕೂ ಮೊದಲು ನಿಮ್ಮ ಆರಂಭದ ದಿನಗಳು ಅಂತ ಬರೋದಾದರೆ ರಮೇಶ್ ರೆಡ್ಡಿ ಅವರು ಕೋಲಾರದಿಂದ ಬೆಂಗಳೂರಿಗೆ ಬಂದಂಥ ಸ್ಟೋರಿ ಹೇಗಿತ್ತು ಸರ್ ಈ ಜರ್ನಿ? ಇಲ್ಲ, ನನಗೆ ಅವಾಗ 82 ಅಲ್ಲಿ ಅಂದರೆ ನನಗೆ ಅವಾಗ 14 ವರ್ಷ. ನಮ್ಮದು ಕೋಲಾರ ಡಿಸ್ಟಿಕ್ ಮುಳಬಾಗಿಲು ತಾಲೂಕು ನಂಗ್ಲಿ ಅಂತ, ಅಲ್ಲಿಂದ ನಾವು ಆವಾಗ 14 ವರ್ಷಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದು. ಹೀಗೆ ಮನೇಲಿ ಅವಾಗ ಗೊತ್ತಲ್ಲ, ಸಿಗುತ್ತೆ ಸ್ವಲ್ಪ ಮನೆಗಳಲ್ಲಿ ತೀಟೆ ಅಂತ ಹೇಳ್ಬಿಟ್ಟು ಮನೇಲಿ ಗಲಾಟೆ ಮಾಡಿಕೊಂಡು ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದಿದ್ದ ಜರ್ನಿ ಅಂತ ಆವಾಗ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ನಮ್ಮ ಚಿಕ್ಕಮ್ಮ ಇದ್ದರು, ಅವ್ರ ಮನೇಲಿದ್ವಿ. ಅವ್ರ ಮನೇಲಿದ್ದು ಆವಾಗ ನಾವು ಗಾರೆ ಕೆಲಸಕ್ಕೆ ಹೋಗ್ತಾಯಿದ್ವಿ. ಹಂಗೆ ಗಾರೆ ಕೆಲಸ ಆಗಿ ಬಂದು ನಮ್ಮ ಚಿಕ್ಕಮ್ಮನ ಮನೆಯಲ್ಲೇ ಇದ್ವಿ ಹೆಚ್ಚು ಕಮ್ಮಿ ಒಂದು 10 ವರ್ಷ. ಆವಾಗ ನಾವು ಮೇಸ್ತ್ರಿ ಕೆಲಸ ಕಲ್ತ್ಕೊಂಡು ಆಮೇಲೆ ಲೇಬರ್ ಕಾಂಟ್ರಾಕ್ಟಾಗಿ ಆಮೇಲೆ ಮೆಟೀರಿಯಲ್ ಕಾಂಟ್ರಾಕ್ಟಾಗಿ ಅಲ್ಲೊಂದು ಕಂಪ್ನಿ ಓಪನ್ ಮಾಡಿ ಇವಾಗ ಒಂದು MR ಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ನನ್ನ ಜರ್ನಿ ಇವಾಗ ಸಿವಿಲಲ್ಲಿ ಹೆಚ್ಚು ಕಮ್ಮಿ 40 ವರ್ಷ ಆಗಿದೆ. ಸಿವಿಲ್ ಕನ್ಸ್ಟ್ರಕ್ಷನ್ 40 ವರ್ಷ ನನ್ನ ಜರ್ನಿ ಇದೆ ಸರ್. ಯಾವುದೇ ಬಿಸ್ನೆಸ್ ಒಂದು ಆರಂಭದಲ್ಲಿ ಯಾವುದೇ ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಗೊತ್ತಾ. ಸಂಕಷ್ಟಗಳು ತುಂಬ ದೊಡ್ಡದಿರುತ್ತೆ. ಅಂದರೆ ಬೆಂಗಳೂರು ಬಂದಂಥ ದಿನಗಳ ಆರಂಭ ದಿನಗಳು ಎಷ್ಟು ಕಷ್ಟ ಆಯ್ತು ಅಂತ? ಇಲ್ಲ, ತುಂಬ ಕಷ್ಟ ಇತ್ತು ಅವಾಗೆಲ್ಲ. ಯಾಕೆಂದರೆ ಅವಾಗ ಕೆಲಸ ಮಾಡಿದ್ರೇ ಜೀವನ ಆಗ್ತಿದ್ದಿದ್ದು. ಅವಾಗೇನು ಸುಮ್ಮನೆ ಯಾರೂ ಇದು ಮಾಡ್ತಾಯಿಲ್ಲ. ಇವಾಗ ನಮ್ಮ ಚಿಕ್ಕಮ್ಮನ ಮನೆ ಇದ್ರೂ ನಾವಲ್ಲೇನೋ ದುಡ್ದು ಎತ್ಕೊಂಡು ಕೊಟ್ಟು ಅವ್ರಿಗೂ ಅವಾಗ ಅಷ್ಟು ಕಷ್ಟ ಇತ್ತು. ತುಂಬ ಕಷ್ಟಪಟ್ಟಿದ್ದೀವಿ ಆವಾಗ. ಅದಕ್ಕೆ ನಾವು ಹೇಳಿಲ್ವಾಗ ಏನು ನಮಗೇನು ಕೆಲಸ ಮಾಡೋದು ಸಂಕೋಚ ಇಲ್ಲ. ನಾವು ರೈತರ ಮಕ್ಕಳರಿಂದ ಇಲ್ಲಿ ಬಂದು ಸಿಮೆಂಟ್ ಕಳಿಸಿ ಕೊಡ್ತಾಯಿದ್ವಿ. ಸಿಮೆಂಟ್ ಕಳಿಸಿದಾಗ ಆವಾಗ ನಮಗೆ ದಿನಕ್ಕೆ ನನಗೆ 40 ರೂಪಾಯಿ ಕೊಡ್ತಾಯಿದ್ರು. ಆವಾಗ 40 ರೂಪಾಯಿ ಕೊಟ್ಟರೆ ಆವಾಗ 80 ರೂಪಾಯಿ ಗಾರೆಯವ್ರು ಕೊಡ್ತಾಯಿದ್ರು. ಆವಾಗ 80 ರೂಪಾಯಿ ಕೆಲಸಕ್ಕೆ ಹೋಗೋಣ ಅಂತ ಇಂಟ್ರೆಸ್ಟ್, ನಮಗೆ ಕೆಲಸದ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ಆವಾಗ. ಆವಾಗ ಏನು ಮಾಡ್ತಾಯಿದ್ವಿ ಆವಾಗ ಅಂದರೆ 40 ನಾವು ಗಾರೆಯವ್ರನ್ನಾದರೆ 80 ರೂಪಾಯಿ ಸಿಗತ್ತಂತ ಇಮಿಡಿಯೇಟ್ 1 ವರ್ಷಕ್ಕೆ ಕೆಲಸ ಕಲಿತಾಯಿದ್ವಿ. ಕಲಿತುಬಿಟ್ಟು ಇನ್ನೊಂದು ಮೇಸ್ತ್ರಿ ಆಗಬೇಕು ಅಂತ ನಮ್ಮದು ಕೆಲಸದಲ್ಲಿ ತುಂಬ ನನಗೆ ಇದಿದೆ, ಒಂದು ಛಲ ಇದೆ. ಇದು ಮಾಡಲೇಬೇಕು ಅಂದರೆ ನಾನು ಮಾಡ್ತಾಯಿದ್ದೆ. ಅದು ನಮ್ಮದು ಲೈಫಲ್ಲಿ ತುಂಬ ಏಳು ಬೀಳು ಇದೆ ಬಿಡಿ. ತುಂಬ ಕಷ್ಟಪಟ್ಟಿದ್ದೀವಿ ಅಂದರೆ ಹಂಗೂ ಹಿಂಗೂ ಅಲ್ಲ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ದೇವರು ಆವಾಗಿಂದ ನಮಗೆ ಇವಾಗ 40 ವರ್ಷ ಜರ್ನಿಯಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ಇದುವರೆಗೂ ನನ್ನ ಕೆಲಸ ಇಲ್ಲ ಅಂತ ನಾನು ತಿರುಗಿ ನೋಡಿದ್ದೇ ಇಲ್ಲ. ಓಕೆ, ಕಂಟಿನ್ಯೂ ದೇವ್ರ ದಯೆ ನಮ್ಮ ಕೆಲಸ ಇದ್ದೇ ಇದೆ. ಇವಾಗ ಒಂದು MR ಕನ್ಸ ನನ್ನ ಹತ್ರ ಇವಾಗ ಒಂದು 1000 ಜನ ಕೆಲಸ ಮಾಡೋ ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾರೆ. ಹಸಿದು ಬಂದವ್ರಿಗೆ ಬೆಂಗಳೂರು ಯಾವತ್ತೂ ಕೈ ಬಿಡಲ್ಲ ಅಂತ. ಅಂದರೆ ಎಂಥವ್ರು ಬಂದರೂ ಪ್ರತಿಭೆ ಅನ್ನೋದಿದ್ದರೆ, ಕೆಲಸದ ಶ್ರಮ ಅನ್ನೋದಿದ್ದರೆ ಅವ್ರನ್ನ ನಿಲ್ಲೋ ತನಕ ಜೊತೆಗಿರುತ್ತೆ. ಸೊ ಆರಂಭದಲ್ಲಿ ಬಂದಂಥ ದಿನಗಳಲ್ಲಿ ನಿಮ್ಗೆ ಸಾಥ್ ಆಗಿದ್ದು ಅಂತ ಯಾರು ಒಂದಷ್ಟು ಜನರು ಗೆಳೆಯರು ಇದ್ದಾರೆ. ಯಾಕೆಂದರೆ ಸುಧಾಮೂರ್ತಿ ಅವರು ತುಂಬ ಆಪ್ತರು. ಅವ್ರದ್ದು ಸಾಕಷ್ಟು ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ, ನಮ್ಮ ರಮೇಶ್ ಒಳ್ಳೇದಾಗಬೇಕು ಅವ್ರಿಗೆ ಅಂತ ಅಂದ್ಬಿಟ್ಟು. ಆ ಥರದ್ದು ಇಲ್ಲ, ಇವಾಗೂ ಅಷ್ಟೇ ಅಂತ ನಮಗೆ ಇವಾಗ ನಮ್ಮ ದೇವ್ರ ಥರ ಅವರು ನಮಗೆ. ಇವಾಗ ನಾವು ಕೆಲಸ ಮಾಡ್ತಾಯಿದ್ವಿ ಆವಾಗ ಅಂದರೆ ಒಂದು ಲೆವೆಲ್ ಹೆಚ್ಚು ಕಮ್ಮಿ 2002 ಅಲ್ಲಿ ಚಾಮರಾಜಪೇಟೆಯಲ್ಲಿ ಒಂದು ಕೆಲಸ ಮಾಡ್ತಾಯಿದ್ವಿ. ಅದು ಮೆಟೀರಿಯಲ್ ಕೆಲಸ ನಾನೇ ಮಾಡ್ತಾಯಿದ್ದೆ. ಅದ್ರ ಪಕ್ಕದಲ್ಲಿ ಒಂದು ನಾಗೇಂದ್ರ ಮೂರ್ತಿ ಅಂತ ಅವರಿದ್ದರು. ಅವ್ರ ಬಿಲ್ಡಿಂಗ್ ನನಗೆ ಕೊಟ್ಟಿದ್ರು, ನಾನು ಕೆಲಸ ಮಾಡ್ತಾಯಿದ್ವಿ. ಅದು ಮೆಟೀರಿಯಲ್ ಕಾಂಟ್ರಾಕ್ಟ್ ತೊಗೊಂಡು ಮಾಡ್ತಾಯಿದ್ವಿ. ಅಲ್ಲಿ ಒಬ್ಬರು CV ಕರ್ನಲ್ ಕೃಷ್ಣ ಅಂತ ಒಬ್ಬರು, ಅವ್ರಿಗೆ ಪರಿಚಯ. ನಾಗೇಂದ್ರ ಮೂರ್ತಿ ಅವ್ರಿಗೂ CV ಕರ್ನಲ್ ಕೃಷ್ಣ ಅವ್ರಂತ ಅವ್ರದ್ದು ನೋಡಿ ಮನುಷ್ಯನ ಟರ್ನಿಂಗು ಯಾವ ರೀತಿ ದೇವ್ರಿಗೂ ಕರ್ಕೊಂಡು ಹೋಗ್ತಾ ಗೊತ್ತಿಲ್ಲ. ಅವ್ರ ಮನೆಯಲ್ಲಿ ಯಾರೋ ಕೆಲಸ ಮಾಡಿ ಅರ್ಧಂಬರ್ಧ ಬಿಟ್ಟೋಗಿದ್ರು. ಓಕೆ, ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮ ನಾಗೇಂದ್ರ ಮೂರ್ತಿ ಸರ್ಗೆ ನಿಮ್ಮ ಹುಡುಗನ ಸ್ವಲ್ಪ ಕಳಿಸ್ಕೊಡು, ನಮ್ಮ ಮನೇಲಿ ಸ್ವಲ್ಪ ಕೆಲಸ ಇದೆ ಅಂತ. ನಾನು ಆವಾಗ ಅವರು ಕರ್ನಲ್ ಕೃಷ್ಣ ಅವ್ರ ಮನೆಗೆ ಹೋಗ್ಬಿಟ್ಟು ಕೆಲಸ ಮಾಡಿದ್ವಿ. ಈ ಪೇಂಟಿಂಗು ಸ್ವಲ್ಪ ಸಣ್ಣ ಪಣ್ಣ ಕೆಲಸ ಬಿಟ್ಟಿದ್ರು. ಆವಾಗ ಅವ್ರು ಮಾಡ್ತಾ ಒಂದು ತಿಂಗಳು ಕೆಲಸ ಮಾಡ್ತಾಯಿದ್ವಿ. ಅವರು ಸ್ವಲ್ಪ ಎಕ್ಸ್ ಮಿಲ್ಟ್ರಿ, ಕರ್ನಲ್ ಅಂದರೆ ಎಕ್ಸ್ ಮಿಲ್ಟ್ರಿ ಅಂತ. ಅವ್ರು ಮಾತಾಡೋದು ಯಾವ ದಾಟಿ ಅಂತ ಹೇಳಿದ್ರೆ ಅಂತ ಒಂಥರ ಅಂತ ಅದು ಮಾಡು ಇದು ಮಾಡು, ಸರಿ ನಾವು ಅಷ್ಟು ಗೊತ್ತಿಲ್ಲ ಗಾರೆ ಸರ್, ಆಯ್ತು ಸರ್ ಮಾಡ್ತೀವಿ ಸರ್. ಏನು ಹಂಗೆ ಮಾತಾಡ್ತೀಯ ಸರ್? ಇಲ್ಲ ಸರ್, ನಾವು ಮಾತಾಡೋದು ಹೆಂಗೆ ಅಂತ ಸ್ವಲ್ಪ ಹಂಗೆ ಅವರು ಹೆಂಗೆ ಪರಿಚಯ ಮಾಡಿಕೊಂಡ್ರು ಅಂದರೆ ಹಿಂಗೆ ಅವರು ಒಂದು ರಫ್ ಆ್ಯಂಡ್ ಟಫ್ ಆಗಿ. ಆಮೇಲೆ ಹಿಂಗೆ ಮಾಡ್ತಾ ನಮ್ಮದು ಕೆಲಸ ನೋಡ್ತಾಯಿದ್ರು ಅಂತ. ಸ್ವಲ್ಪ ನೀವು ಸ್ಮೂತಾಗಿ ಮಾತಾಡಬೇಕು ಸರ್, ನೀವು ಸ್ಮೂತಾಗಿ ಮಾತಾಡಬೇಕು, ಹಿಂಗೆ ಮಾತಾಡ್ತಾಯಿದ್ದು. ನನಗೆ ಗೊತ್ತಿಲ್ವಲ್ಲ ಆವಾಗ ಅವ್ರೇನು ಅಂತ. ಹಿಂಗೆ ಮಾತಾಡ್ತಾ ಒಂದು ದಿನ ಇನ್ಫೋಸಿಸಲ್ಲಿ ಕಾಂಪೌಂಡ್ ಕಟ್ಬೇಕು, ಮಾಡ್ತೀಯ ನೀನು ಅಂತೇಳಿದ್ರು. ಸರ್ ದುಡ್ಡು ಕೊಟ್ಟರೆ ಕೆಲಸ ಏನು ಸರ್, ನಾವು ಎಲ್ಲಿ ಕೊಟ್ಟರು ಮಾಡ್ತೀವಿ ಅಂತ ಈ ಥರ ಮಾತಾಡ್ತಾಯಿದ್ವಿ. ಸರಿ ಅಂತ ಅವತ್ತೊಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟರು. ನೀವು ನಂಬ್ತಿರೋ ಬಿಡ್ತಿರೋ
ನನಗೆ 24-25 ವರ್ಷ ಆಯಿತು ಅವ್ರು ನನಗೆ ಮೀಟ್ ಮಾಡಿ. ಆ ವಿಸಿಟಿಂಗ್ ಕಾರ್ಡ್ ನಾನು ಹಂಗೆ ಭದ್ರವಾಗಿ ಮಡಗಿದ್ದೆ. ಅದು ಇನ್ನೂ ನಾನು ಆ ವಿಸಿಟಿಂಗ್ ಕಾರ್ಡ್ ಮಾಡ್ಕೊಂಡಿದ್ದೆ. ಅವ್ರು ಕರ್ಕೊಂಡೋಗಿ ನನಗೆ ಇನ್ಫೋಸಿಸಲ್ಲಿ ಕಾಂಪೌಂಡ್ ಕೆಲಸ ಅಂತ ಕೊಟ್ಟಿದ್ದು. ಇವಾಗ ಇನ್ಫೋಸಿಸಲ್ಲಿ ಅವ್ನು ಕಾಂಪೌಂಡ್ ರಮೇಶ ಅಂತ ಇದ್ದರು ಅಂತಿದ್ರು. ಸರಿ, ಅಲ್ಲಿ ಹೋಗಿ ಕಾಂಪೌಂಡ್ ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದು. ಹಂಗೆ ಮಾಡ್ತಾ ಆಮೇಲೆ ಮೇಡಮ್ ಅವ್ರಿಗೆ ಪರಿಚಯ ಮಾಡಿಕೊಟ್ರು. ಅವಾಗ ಮೇಡಮಲ್ಲಿ ಸಣ್ಣ ಪಣ್ಣ ಕೆಲಸ ಮೇಡಮ್ ಕೊಡ್ತಾಯಿದ್ರು. ಅವಾಗ ಹಂಗೆ ಮಾತಾಡ್ತಾ ಮೇಡಮ್ ತುಂಬ ಪರಿಚಯ ಆದರು. ನಮ್ಮ ಕರ್ನಲ್ ಏನೇ ಪರಿಚಯ ಆದರೂ ನಮ್ಮ ಕರ್ನಲ್ ಸಾರೇ. ಆವಾಗ ಮೇಡಮ್ ಮನೆಯಲ್ಲಿ ಒಂದು ಕಾರ್ ಇತ್ತು. ಕಾರ್ ತೊಗೋತೀವಿ ನಾವು ಕೊಡ್ತಾರೆ ಅಂತ ಫಸ್ಟ್ ಒಂದು ಕಾರ್ ಕೊಡಿಸಿದ್ರು ಮೇಡಮ್ ಅಂತ. ಫಸ್ಟ್ ನಾನೇ ತೊಗೊಂಡಿದ್ದೆ. ನಾರಾಯಣಮೂರ್ತಿ ಸರ್ ಬುಲೆಟ್ ಪ್ರೂಫ್ ಕಾರ್ ಅದು. ನಾರಾಯಣಮೂರ್ತಿ ಸರ್ ಅಂತ. ಯಾವ ಕಾರಪ್ಪ ಅದು ಮರ್ತ್ಬಿಟ್ಟೆ ಅದು. ಈಗಲೂ ಇದೆ ಹಾಗಾದ್ರೆ? ಇಲ್ಲ ಅದು ಇದಾಯಿತು. ಫಸ್ಟ್ ಅಲ್ಲಿ ಕಾರ್ ತೊಗೊಂಡ್ವಿ. ಆಮೇಲೆ ಮೇಡಮ್ ತುಂಬ ಪರಿಚಯ ಆದರು. ಆಮೇಲೆ ಇನ್ಫೋಸಿಸ್ ಫೌಂಡೇಶನಲ್ಲಿದ್ದರು ಮೇಡಮ್ಮು. ಆವಾಗ ಮೇಡಮ್ ಇದ್ಕೊಂಡು ನೀನಪ್ಪ ಇಷ್ಟು ಆನೆಸ್ಟಾಗಿ ಕೆಲಸ ಮಾಡ್ತೀನಿ, ಫೌಂಡೇಶನಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರು. ಆವಾಗ ಕೊಟ್ಟಿದ್ದು ಕೆಲಸ ಮೇಡಮ್ ಫೌಂಡೇಶನ್ ಇದುವರೆಗೂ ಕೆಲಸ ಮಾಡ್ತಾನೇ ಇದ್ದೀನಿ. ನನಗೆ ನನ್ನ ಲೈಫ್ ಟರ್ನಿಂಗ್ ಆಗಿದ್ದೇ ಮೇಡಮಿಂದ. ಇವಾಗ ಏನಾದರೂ ದುಡ್ಡು ಕಾಸು ಲಕ್ಷಗಳು ನೋಡಬೇಕು ಅಂದರೆ ಅದು ಮೇಡಮಿಂದ. ಆವಾಗ ಇನ್ಫೋಸಿಸ್ ಕೆಲಸ ಮಾಡಿದಾಗಿಂದ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಕರ್ನಲ್ ಸಾರು ನಮ್ಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ದು. ಇನ್ನೂ ಇದೆ, ಅದೇ ನೋಡಿದೆ ನಾನು. ಅಷ್ಟು ವರ್ಷದಿಂದ ವಿಸಿಟಿಂಗ್ ಕಾರ್ಡ್ ಹಂಗೆ ಇಟ್ಕೊಂಡಿದ್ದೀರಾ ಅಂತಂದ್ರೆ ಲೈಫ್ ಟರ್ನ್ ಆಗಿದೆ ಆವಾಗ. ನಿಜ. ನಾವೇನೋ ದುಡ್ಡು ಇಷ್ಟವರೆಗೂ ಈ ಲೆವೆಲ್ಗೆ ಬರಬೇಕು ಅಂತೇಳಿದ್ರೆ ನಾವು ಆವಾಗ ಮೇಡಮಿಂದಾನೆ ನಮ್ಮ ಕೆಲಸಗಳು ಕಂಟಿನ್ಯೂ ಕೆಲಸ ಕೊಡ್ತಾಯಿದ್ವಿ. ಇವಾಗೂ ಕೆಲಸ ಮಾಡ್ತಾಯಿದ್ವಿ. ಮೇಡಮ್ದು ಏನೇ ಯಾವುದೇ ಒಂದು ಫೌಂಡೇಶನ್ ಕೆಲಸ ಇದ್ದರೆ ನನಗೆ ಕೊಡೋದು. ಇವಾಗ ಇತ್ತೀಚೆಗೆ ಒಂದು 2-3 ವರ್ಷದಿಂದ ಮೇಡಮ್ಮು ಫೌಂಡೇಶನ್ನಿಂದ ಆಚೆ ಬಂದು ನಾವು ಆಚೆ ಬಂದುಬಿಟ್ವಿ. ಇವಾಗ ಇನ್ಫೋಸಿಸಲ್ಲಿ ಮಾಡ್ತಾಯಿಲ್ಲ. ಮೇಡಮ್ ಕೆಲಸ ಏನಿದೆ ಮೇಡಮ್ ಫೌಂಡೇಶನ್, ಮೂರ್ತಿ ಫೌಂಡೇಶನ್ ಅಂತಿದೆ, ಆ ಕೆಲಸ ಎಲ್ಲ ಇವಾಗ ನಾನೇ ಮಾಡ್ತೀನಿ.